ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಭಾಳ ದಿವಸ ಆದ ಕೂಡಲೇ ಒಂದು ವಿಡಿಯೋ ಮಾಡಿ ಹಾಕೊಂಡು ಅನ್ನಿಸ್ತು. ಹೋದ ತಿಂಗಳು ಹೇಳಿದ್ದೆ, ಹೋದ ವಾರ ಅಲ್ಲ, ಹೋದ ತಿಂಗಳ ನಾವು ಹಿಂಗೆ ಕಾಶಿ ಟ್ರಿಪ್ಪಿಗೆ ಹೊಂಟಿದ್ವಿ ಅಂತೆಲ್ಲ ಹೇಳಿದ್ದೆ. ಟ್ರಿಪ್ಪಿಗೆ ಹೋಗಿ ಬಂದೆ. ಒಂದು ಮೆಮೊರೇಬಲ್ ಟ್ರಿಪ್ ಅನ್ಬೋದು ಫ್ಯಾಮ್ಲಿ ಕೂಡ. ನಮ್ಮ ಮದರ್ ಕೂಡ ಆಗಲಿ, ನಮ್ಮ ಮಿಸಸ್, ನನ್ನ ಮಗನ ಕೂಡ ಒಂದು ಒಳ್ಳೆಯ ಅನುಭವ. ಇಟ್ ಹ್ಯಾಡ್ ಇಟ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ವಿ ಎಂಜಾಯ್ಡ್ ಇಟ್ ಟು ದ ಕೋರ್ ಅನ್ಬೋದು. ಆಲ್ಮೋಸ್ಟ್ 8 to 9 days ಟ್ರಿಪ್, 8 days ಹಿಡೀರಿ ಅಪ್ರಾಕ್ಸಿಮೇಟ್ಲಿ. 8 days ಇಂಥ ಲಾಂಗ್ ಟ್ರಿಪ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಹೋಗಿದ್ದೆ. ನಮ್ಮ ಮಮ್ಮಿ ಕೂಡ ಅಂತೂ ಆಲ್ಮೋಸ್ಟ್ 18 ವರ್ಷ ಆದ ಕೂಡ ಹೋಗೀನಿ. ಆಮೇಲೆ ನಮ್ಮ ಮಿಸ್ಸಸ್ ಕೂಡ ಅಂತೂ ಫಸ್ಟ್ ಟೈಮ ಅನ್ಬೋದು ಮದುವೆ ಆದ ಕೂಡ 8 to 9 days ಟ್ರಿಪ್ ಅನ್ನೋದು. ಸೊ ಹ್ಯಾಡ್ ಅ ಬ್ಲಾಸ್ಟ್ ಯಾರು. ಏನೇನು ಮಾಡಿದೆ ಜಸ್ಟ್ ಬ್ರೀಫಾಗಿ ಹೇಳಿಬಿಡ್ತೀನಿ. ಇಲ್ಲಿ ಹುಬ್ಳಿಲಿಂತ್ರ ಕುಣಿಗಲ್ ಹೋದೆ. ಕುಣಿಗಲ್ 161 ಫೀಟಿದ್ದ ಪಂಚಮುಖಿ ಹನುಮಾನ್ ಟೆಂಪಲ್ ಐತಿ, ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿಂದ ಇನ್ನೊಂದು ಟೆಂಪಲ್ ಹೋದ್ವಿ, ಯಡೂರು ಸಿದ್ಧಲಿಂಗೇಶ್ವರ ಟೆಂಪಲ್. ಭಾರಿ ಚಲೋ ಟೆಂಪಲ್ ಐತೆ ಅದು. ನೀವು ಗೊತ್ತಿರ್ಬೋದು, ಯಡೂರು ಸಿದ್ಧಲಿಂಗೇಶ್ವರ ಅವ್ರದ್ದು ಮಹತ್ವ ಭಾಳ ಐತೆ ಆ್ಯಕ್ಚುಲಿ. ಆಮೇಲೆ ಅಲ್ಲಿಂದ ಬೆಂಗಳೂರು 1 night ಸ್ಟೇ ಆಗಿ ಅಲ್ಲಿಂದ ಟರ್ಮಿನಲ್ ಟು ಏರ್ಪೋರ್ಟ್ಗೆ ಹೋದೆ. ಆಸಮ್ ಏರ್ಪೋರ್ಟ್ ಮಾಡ್ಯಾರಪ್ಪ, ಹೊಸ ಏರ್ಪೋರ್ಟ್ ಅದು ಆ್ಯಕ್ಚುಲಿ. ಬ್ಯೂಟಿಫುಲ್ ಗಾರ್ಡನ್ ಅನ್ಬೋದು, ಏರ್ಪೋರ್ಟ್ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಇಟ್ ಈಸ್ ಅನ್ ಅಮೇಝಿಂಗ್ ಗಾರ್ಡನ್ ಅನ್ಬೋದು. ಫುಲ್ ಏರ್ಪೋರ್ಟ್ ಏನು ಸೂಪರ್ ಇತ್ತು ನೋಡೋಕೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನ ಮಗನೂ ಎಂಜಾಯ್ ಮಾಡಿದ, ನಮ್ಮ ಮಮ್ಮಿ, ನನ್ನ ಹೆಂಡತಿ ಫುಲ್ ಎಂಜಾಯ್ ಮಾಡಿದ್ರು. ಸ್ಪಿರಿಚುವಲ್ ಟ್ರಿಪ್ ಆ್ಯಕ್ಚುಲಿ ಇದು. ಯಾತ್ರಾ ಹೋಗಿದ್ವಿ. ಅಲ್ಲಿಂದ ಕಾಶಿ ಟು ಪ್ರಯಾಗ್ರಾಜ್ ಟು ಅಯೋಧ್ಯ. ಆಮೇಲೆ ಇನ್ ಬಿಟ್ವೀನ್ ಗಯಾ, ಅಲ್ಲಿ ವಿಷ್ಣುಪದ ಟೆಂಪಲ್ ಮತ್ತು ಬುದ್ಧ ಗಯಾ ಎರಡು ಪ್ಲೇಸ್. ಗಯಾ ಒಳಗೆ, ಬಿಹಾರ್ ಒಳಗೆ ಬರ್ತೈತಿ. ಗಯಾ ಬಂದು ಬಿಹಾರ್ಗೂ ಹೋಗಿ ಬಂದೆ ಅಷ್ಟರೊಳಗೆ. ಆಮೇಲೆ ಇಲ್ಲೇ ಪ್ರಯಾಗ್ರಾಜ್ ಮತ್ತು ಅಯೋಧ್ಯ, ಕಾಶಿ ವಿಶ್ವನಾಥ ಟೆಂಪಲ್ ಮತ್ತು ಇನ್ನೊಂದು ಯಾವುದದು ಕಾಲ್ ಭೈರವ್ ಟೆಂಪಲ್ ಇನ್ ಕಾಶಿ. ಆಮೇಲೆ ಸಾರನಾಥ ಟೆಂಪಲ್ಗೂ ಹೋಗಿದ್ವಿ, ಅದು ಬುದ್ಧದು. ಸೊ ಬುದ್ಧ ಅಂದ್ರೆ ನಾ ಬೇಡ್ಕೊತೀನಿ ಭಾಳ, ಓಕೆ. ಸೊ ಅದ್ರ ಸಂಬಂಧ ಆಮೇಲೆ ಬುದ್ಧಗಯಾಗೂ ಹೋಗಿದ್ದೆ, ವೇರ್ ದ ಬುದ್ಧಿಸಮ್ ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಓಕೆ. ಬುದ್ಧ ಅಲ್ಲಿಂದ ಪ್ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಕಾಶಿ ವಿಶ್ವನಾಥದ ಬಗ್ಗೆ ಅಂತೂ ಹೇಳೋದು ಅವಶ್ಯಕತೆ ಇಲ್ಲ. ಫಸ್ಟ್ ಜ್ಯೋತಿರ್ಲಿಂಗ. ನಮ್ಮ ಮಮ್ಮಿ ಬಿಗ್ ಟೈಮ್ ಫ್ಯಾನ್ ಈಶ್ವರ್ದು. ಸೊ ಭಾಳ ಭಾಳ ವರ್ಷ ಅಂದರೂ ತಪ್ಪಿಲ್ಲ. ನಮ್ಮ ಮಮ್ಮಿ ಆಲ್ಮೋಸ್ಟ್ 20 ವರ್ಷ, ಅವ್ರು 20 ವರ್ಷ ಇರುವಾಗ್ಲಿಂದ ಕಾಶಿಗೆ ಹೋಗಿ ಬರ್ಬೇಕು ಅನ್ಕೊತಿದ್ರೆ, ಅದು ಅನ್ಫಾರ್ಚುನೇಟ್ಲಿ ವೆನ್ ಆಫ್ಟರ್ 50 years ಶಿ ಗಾಟ್ ದ ಚಾನ್ಸ್ ಆಫ್ ಗೋಯಿಂಗ್ ಟು ಕಾಶಿ. ಅದು ಒಂದು ಖುಷಿನೂ ಐತಿ. ನಮ್ಮ ಮಮ್ಮಿ ಕೂಡ ನಾನೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕರ್ಕೊಂಡು ಹೋದೆ ನಮ್ಮ ಮಮ್ಮಿಗೆ ಅಲ್ಲಿಗೆ ಅಂತ. ಅದೊಂದು ಅಚೀವ್ಮೆಂಟ್, ಓಕೆ. ಐ ಹೋಪ್ ಎವ್ರಿಬಡಿ ಹ್ಯಾಸ್ ದಿಸ್ ಕೈಂಡ್ಸ್ ಆಫ್ ಪೇರೆಂಟ್ಸಿಗೆ ಒಂದು ಕಡೆ ಕರ್ಕೊಂಡು ಹೋಗ್ಬೇಕಂತ. ನನಗೇನು ಫಾರಿನ್ ಕರ್ಕೊಂಡು ಹೋಗೋದಿದ್ದಿಲ್ಲ, ಎಲ್ಲೂ ಇಲ್ಲ. ನಮ್ಮ ಮಮ್ಮಿ ಕಾಶಿ, ಕೇದಾರ್ನಾಥ್ ಇಲ್ಲೆಲ್ಲ ಕರ್ಕೊಂಡು ಹೋದ. ಅದ್ರೊಳಗೆ ಫಸ್ಟ್ ಸ್ಟೆಪ್ ಅಂತೂ ಅಪ್ಡೇಟ್ ಆದಂಗೆ ಆತ. ಭಾಳ ಖುಷಿ ಐತೆ ಇದ್ರ ಸಂಬಂಧ ನನಗೆ. ಮತ್ತು ನಿಮ್ಗೆ ಅನ್ಕೋಬೋದಿದೆ, ಟ್ರೇಡಿಂಗ್ ಚಾನಲ್ ಒಳಗೆ ಇದೆಲ್ಲ ಯಾಕೆ ಮಾತಾಡತ್ತಾನ ಅಡ್ಡಾಡೋದ್ರ ಬಗ್ಗೆ. ಯಾಕಂದರೆ ಭಾಳ ಮಹತ್ವ ಐತಿ. ಮೈಂಡ್ ಫುಲ್ ರಿಲ್ಯಾಕ್ಸ್ ಆಕೈತೆ, ಓಕೆ. ಆನೆಸ್ಟ್ಲಿ ಹೇಳ್ತೀನಿ, ಟ್ರೇಡರ್ಸಿಗೆ ಎಸ್ಪೆಷಲಿ, ಓಕೆ. ಕೆಲಸ ಮಾಡೋರಿಗೂ ಅಷ್ಟೇ ಇಂಪಾರ್ಟೆಂಟ್. ನಾ ಎಲ್ಲರಿಗೂ ಹೇಳ್ತೀನಿ ಇದು. ನಿಮ್ಮ ರೂಟೀನ್ ಒಳಗೆ ತಿರುಗಾಡೋದು ಇಟ್ಕೋರಿ. ಯು ಹ್ಯಾವ್ ಟು ಫ್ರೀಕ್ ಅರೌಂಡ್ ಅ ಲಾಟ್. ಅದರಲ್ಲಿಂತರ ಬೇರೆ ಟೈಪ್ಸ್ ಆಫ್ ನಾಲೆಡ್ಜ್ ಸಿಗ್ತೈತಿ, ಪ್ಲಸ್ ಮೈಂಡ್ ರಿಲ್ಯಾಕ್ಸೇಷನ್ ಆಕೈತಿ. ನಾ ಅಂಥ ಪರಿ ಭಕ್ತಿಯಿಂದ ಪೂಜೆ ಮಾಡೋ ಮನುಷ್ಯ ಅಲ್ಲ, ನೀವು ನೋಡಿರ್ಬೋದು ನನಗೂ. ಈಗ ಆಲ್ಮೋಸ್ಟ್ ನಾ ದೇವ್ರಿಗೆಲ್ಲ ಬೇಡ್ಕೊಳ್ಳೋದು ಭಕ್ತಿಯಿಂದ ಬೇಡ್ಕೊಂಡೆ. ಇದು ಮಾಡೋದು ಬೇಡ್ಕೊಳ್ಳೋಂಗಿಲ್ಲ. ನಾ ಜಾಸ್ತಿ ಬೇಡ್ಕೊಳ್ಳೋದು ಅಂದ್ರೆ ನಮ್ಮ ಅವ್ವಗೆ ಆರಾಮಿಡು, ನನ್ನ ಫ್ಯಾಮ್ಲಿಗೆ ಆರಾಮಿಡು, ನನಗೇನು ಕೊಡಕ್ಕೆ ಹೋಗ್ಬೇಡ ಅಂತ ಬೇಡ್ಕೊತೀನಿ. ಇವ್ರಿಗೆ ಇಷ್ಟು ಆರಾಮಿಡಿ ಸಾಕು ಅಂದ್ಕೊತೀನಿ. ಆಮೇಲೆ ಅವ್ರು ಆರಾಮ ಅದಾರ. ಸೊ ಅದ್ರ ಸಂಬಂಧ ನಾ ಬೇಡ್ಕೊತೀನಿ. ದೇವ್ರಿಗೆ ಹೋದರೆ ನಾ ಬೇಡ್ಕೊಳ್ದಿದೆ ನನ್ನ ಹೆಂಡ್ತಿ, ನನ್ನ ಮಗ, ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಮದರ್ ಎಲ್ಲರಿಗೂ ಹೆಲ್ತ್ ವೈಸ್ ಆರಾಮಿಡ, ಅವ್ರಿಗೆ ಆರಾಮಿಡ, ನಾನು ಹಾಳಾಗಿ ಹೋಗಲಿ ಇಷ್ಟ ಬೇಡ್ಕೊತೀನಿ. ಇದ್ರಿಗಿಂತ ಹೆಚ್ಚಿಗೆ ನಾ ಬೇಡ್ಕೊಳಂಗಿಲ್ಲ ಏನು. ಬಟ್ ಎಸ್, ನಾ ಅವ್ರಿಗೂ ಆರಾಮಿಟ್ಟಾನ. ಅಲ್ಲಿ ಮಠ ಹೋಗಿ ಬಂದ್ವಿ. ಈಗ ಏನೋ ಖುಷಿನ ಬಿಡ್ರಿಪ್ಪ. ಐ ಹೋಪ್ ಆ ವರ್ಡ್ಸ್ ಹೋಗಿ ಹೇಳಕ್ಕೆ ಬರೋಂಗಿಲ್ಲ, ಅಷ್ಟು ಖುಷಿ ಆಗೈತಿ.
ಆಮೇಲೆ ಟ್ರೇಡರ್ಸ್ ಅಡ್ಡಾಡ್ಬೇಕು. ಓಕೆ, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಕೈತಂದ್ರೆ ನೀವು ವಾಪಸ್ ಬಂದ್ಕೊಳ್ಳಿ ಫ್ರಮ್ ದ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡ್ಬೇಕು. ನಾ ಈಗ ಸ್ಟಾರ್ಟ್ ಮಾಡತ್ತೀನಿ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ ಹೆಂಗದ ಅಡ್ಡಾಡೋದು ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಬಿಟ್ರಪ್ಪ, ಇದ್ದಿದ್ದು ಫ್ಯಾಕ್ಟ್ ಅದು. ಆಮೇಲೆ ಪ್ಲೇನ್ ಒಳಗೆ ನನ್ನ ಮಗನ ಕೂಡ ಹೋಗಿದ್ದೆ. ನನ್ನ ಮಗನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅವನದು ಇವನು ಮ್ಯಾಲಿಂತ್ರ ಕೆಳಗೆ ಊರೆಲ್ಲ ನೋಡೋದು ಎಕ್ಸ್ಪೀರಿಯನ್ಸು. ಎಷ್ಟು ಸಣ್ಣದು ಕಾಣತ್ತೈತೆ ನೋಡು ಪಪ್ಪ ಮಮ್ಮಿ ಅಂತ ಹೇಳೋದು, ಅದು ಒಂದು ಆಸಮ್ ಎಕ್ಸ್ಪೀರಿಯನ್ಸ್ ಅವ್ನು ನೋಡೋದು. ಎಸ್, I too enjoyed each and every moment of this trip, most memorable trip, and I expect each and every one of you guys take your parents to such kind of religious places. Okay, ನಿಮ್ಮ ಪೇರೆಂಟ್ಸಿಗೆ ಎಸ್ ಫಾರಿನ್ ಹೋಗ್ಬೇಕಂತಿರ್ತೈತಿ, ಬಟ್ ಅವ್ರ ಮನಸ್ಸೊಳಗೆ ಎಲ್ಲೋ ಇರ್ತೈತಿ ಕೇದಾರ್ನಾಥ್, ಬದ್ರಿನಾಥ್, ಚಾರ್ಧಾಮ್ ಯಾತ್ರ, ಇಲ್ಲ ದ್ವಾರಕ, ಇಲ್ಲ ಕಾಶಿ, ಅಲ್ಲಿ ಎಲ್ಲೋ ಒಟ್ಟಿಂಥ ಸ್ಪಿರಿಚುವಲ್ ಪ್ಲೇಸಸ್ಸಿಗೆ ಹೋಗಿ ಬರ್ಬೇಕಂತೈತಿ. ನಂದು ಸಜೆಷನ್ ಏನಂದ್ರೆ, ಅವ್ರಿಗೊಬ್ಬರಿಗೆ ಕಳ್ಸೋಕೆಂದು ಹೋಗ್ಬೇಡ್ರಿ, ನೀವು ಅವ್ರ ಕೂಡ ಹೋಗ್ರಿ. ಅದ್ರದ್ದು ಖುಷಿ ಅವ್ರಿಗೆ ಡಿಫ್ರೆಂಟ್ ಟೈಪ್ ಸಿಗ್ತೈತಿ. ನೀವು ಅವ್ರ ಕೂಡ ಹೋದ್ರೆ ಬರೀ ಅವ್ರಿಗೂ ಓಕೆ ಟಿಕೆಟ್ ತೆಗ್ಸಿದೆ ಕಳಿಸಿದೆ ಹಿಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ನೀವು ಕೆಲಸ ಮಾಡಾಕತ್ತೀರಿ, ಟೈಮ್ ತಕ್ಕೋರಿ ನಿಮ್ಮ ಪಪ್ಪ ಮಮ್ಮಿ ಕೂಡ. ಅಲ್ಲಿ ಕಾಶಿನ ಅಂತಲ್ಲ, ಕೇದಾರ್ನಾಥ್ ಇರಲಿ, ಒಟ್ಟು ದ್ವಾರಕಾ ಇರಲಿ, ಎಲ್ಲರ ಇರಲಿ ಕರ್ಕೊಂಡು ಹೋಗ್ರಿ. ಲೈಫ್ ಟೈಮ್ ಒಂದು 2-3 ಸಲಾರ ಹೋಗಿ ಬರ್ರಿ. ಅಲ್ಲಿಗೆ ಅಂತಲ್ಲ, ಮತ್ತು ನಾ ಹೋಗಿ ಬಂದೀನಿ, ಸೊ ನಾ ಬರೀ ಅಲ್ಲಿದಷ್ಟೇ ಯೋಚನೆ ಮಾಡಾಕ್ತೀನಿ. ಇಲ್ಲೇನು ಹೋಗಿ ಬರ್ರಿ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ರಿ, ತಿರುಪತಿ ತಿಮ್ಮಪ್ಪಗೆ ಹೋಗ್ರಿ, ರಾಮೇಶ್ವರಿಗೆ ಹೋಗ್ರಿ. ಒಟ್ಟು ನಿಮ್ಮ ಪೇರೆಂಟ್ಸಿಗೆ ಇಂಥ ಕಡೆ ಕರ್ಕೊಂಡು ಹೋಗ್ರಿ. ಅದ್ರದ್ದು ಒಂದು ಬಾಂಡಿಂಗ್ ಏನಿರ್ತೈತಿ, ಸಮಥಿಂಗ್ ಹಟ್ಟಿಗೆ ಇರ್ತೈತಿ. ನಾ ಫುಲ್ ಖುಷಿದೀನಿ. ನಮ್ಮ ಮನ್ಯಾಗಿನ ವಾತಾವರಣನೂ ಫುಲ್ ಖುಷಿಯಾಗಿದ್ದೀವಿ. ಓಕೆ, ನನ್ನ ಮಗ ಒಂದು ಸ್ವಲ್ಪ ಆರಾಮಿಲ್ದಂಗೆ ಆತು. ಓಕೆ, ಈಗ ನಾಶ್ಯ ಅಂತಾರಲ್ಲ, ಏರೋಪ್ಲೇನ್ ಒಳಗೆ ಅಡ್ಡಾಡಿ, ಕಾರ್ ಒಳಗೆ, ಬಸ್ ಒಳಗೆ, ಬರೀ ಬಸ್ ಒಳಗೆ ಅಡ್ಡಾಡೋದು, ಅಲ್ಲಿ ಅಡ್ಡಾಡೋದು, ಆಮೇಲೆ ಸ್ಲೀಪ್ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ಸೊ ಎಸ್, ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನ್ನ ಮಗ. ಈಗೂ ಆ್ಯಕ್ಚುಲಿ ಕರೆಕ್ಟ್ ಊಟ ಮಾಡೋಲ್ಲ, ವಾಂತಿ ಹೊಡ್ಯಾಕತ್ತು ನನ್ನ ಮಗ. ವಾಂತಿ ಹೊಡೆದು ಕಲ್ತು ಬಿಟ್ಟಾನೆ. ಅವ್ನು ಬ್ಯಾಡ ಅಂದ್ರೆ ವಾಂತಿ ಬರೋದು, ವಾಂತಿ ಮಾಡ್ಕೊಳತ್ತ ನನ್ನ ಮಗ, ಹಂಗಾಗ್ಬಿಟ್ಟೈತಿ. ಬಟ್ ಎಸ್, ಏನೋ ಅವನು ಎಂಜಾಯ್ ಮಾಡ್ಯಾನ. ಓಕೆ, ಟು ದ ಕೋರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಕರೆಗೂ. ಆಮೇಲೆ ಬರೀ ಟ್ರೇಡರ್ಸ್ ಅಷ್ಟೇ ಅಲ್ಲ, ಕೆಲಸ ಮಾಡೋರು 101% ತಿರ್ಗಾಡಕ್ಕೆ ಹೋಗಿ ಬರ್ರಿ. ನಿಮ್ಮ ಫುಲ್ ಫ್ಯಾಮ್ಲಿನ ಕರ್ಕೊಂಡು ಹೋಗಿ ಬರ್ರಿ. ಖತರ್ನಾಕ್ ಎಕ್ಸ್ಪೀರಿಯನ್ಸ್. ಇದನ್ನು ಯಾಕೆ ಮುಂಚಕ್ಕೆ ಮಾಡಿಲ್ಲ ಅನ್ನೋ ತಲೆಯಾಗ ಬರತ್ತದ ನನಗೆ, ಆನೆಸ್ಟ್ಲಿ ಹೇಳ್ತೀನಿ. ನಾ ಮ್ಯಾಕ್ಸಿಮಮ್ 1 day 2 day ಮ್ಯಾಕ್ಸ್ ಟು ಮ್ಯಾಕ್ಸ್ 3 days ಟ್ರಿಪ್ಸ್. ಓಕೆ, ಲಾಸ್ಟ್ 10 to 15 years ಒಳಗೆ ಹೋಗಿದ್ದು. ಅದಕ್ಕಿಂತ ಲೆಂತಿ ಟ್ರಿಪ್ಸ್ ಹೋಗಿಲ್ಲ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಟ್ರಿಪ್ಪಿಂಗ್ ಎಂದೂ ಹೋಗೇ ಇಲ್ಲ. ಒಬ್ಬನೇ ಹೋಗೀನಿ, ಇಲ್ಲ ಅನ್ನಂಗಿಲ್ಲ, ಬಟ್ ಫ್ಯಾಮ್ಲಿ ಕೂಡ ಎಂದೂ ಹೋಗಿಲ್ಲ. ಫ್ಯಾಮ್ಲಿ ಕೂಡ ಯಾಕೆ ಹೋಗಿಲ್ಲ ಅನ್ನೋದು ಭಾಳ ಸಿಟ್ಟು ಬರತ್ತೆ ನಂಗೆ ಫ್ಯಾಮ್ಲಿನ ಕರ್ಕೊಂಡು ಅಡ್ಡಾಡಬೇಕಾಗಿತ್ತು. ಪಾಪ ನಮ್ಮ ಮಮ್ಮಿಗೆ 70 ವರ್ಷ, ಅವಾಗ ಕರ್ಕೊಂಡು ಹೋಗೀನಿ. ಅವ್ರದ್ದು ಕೈಕಾಲು ಬಾಡಿ ಪೇನ್ ಇರ್ತೈತಿ, ಕೈಕಾಲು ನನಗೆ ರಗಡ್ ಆಗಿಬಿಟ್ಟೈತಿ. ಈ ವಿಡಿಯೋ ಮಾಡಾಕತ್ತಿದ್ದು ಆಫ್ಟರ್ 5 days ಆ್ಯಕ್ಚುಲಿ. ಬಂದು ಕೂಡ ಫುಲ್ ಜೋಶ್ ಮಾಡೋಣ ಅಂದ್ಕೊಂಡಿದ್ದೆ. ಆನೆಸ್ಟ್ಲಿ ಹೇಳ್ತೀನಿ, ಎಲ್ಲ ಹರಿದ ಹೋಗಿತ್ತು ಮೈಂದ, ಮಕ್ಕೊಂದ ಇದ್ದೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇ ಆರ್ ಪ್ರಾಬ್ಲಮ್, ಬಟ್ ಅವ್ರು ಏನೂ ತೋರಿಸ್ಕೊಡ್ಲಿಲ್ಲ. ಆ ಖುಷಿ ಒಳಗೆ ಅದು ನೋವೆಲ್ಲ ಹೋಗ್ಬಿಡ್ತೈತೆ. ಓಕೆ, ನಮ್ಮ ಮಮ್ಮಿದಾಗ ಖುಷಿ ನೋಡೋದು ಮಜಾನ ಬೇರೆ, ಆನೆಸ್ಟ್ಲಿ ಹೇಳ್ತೀನಿ. ಸೊ ಇದಂತರೂ ಹೇಳ್ತೀನಿ, ನೀವು ಟ್ರೇಡರ್ ಆಗಿರಿ, ನೀವು ಜಾಬರ ಮಾಡಾಕತ್ತೀರಿ, ಏನರ ಮಾಡಾಕತ್ತೀರಿ, ನಿಮ್ಮ ಪೇರೆಂಟ್ಸಿಗೆ ಹಿಂಗೆ ಒಂದು 5-6 ದಿವಸ, ಇಲ್ಲ 8 ದಿವಸ, 10 ದಿವಸ ಅವ್ರ ಸಂಬಂಧ ಟೈಮ್ ತಗೊಂಡು ಫುಲ್ ಒಂದು ಟ್ರಿಪ್ ಹೊಡೆದು ಬರ್ರಿ. ಆಲ್ ಓವರ್ ಇಂಡಿಯಾ ಟ್ರಿಪ್ ಹೊಡ್ರಿ. ನೀವು ಫಾರಿನ್ ಟ್ರಿಪ್ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆಲ್ ಓವರ್ ಇಂಡಿಯಾ ಆಗಲಿ ಅನ್ನಲ್ಲ, ಕರ್ನಾಟಕ ಒಳಗೆ ಬೇಕಾದಷ್ಟು ಪ್ಲೇಸಸ್ ಅದಾವೆ. ಕರ್ನಾಟಕ ಒಳಗೆ ಹೋಗ್ಬೇಕು. ನಾ ಹೇಳಿದೆಲ್ಲ ಫಸ್ಟ್ 2 ಪ್ಲೇಸಸ್ಸು, ಕುಣಿಗಲ್ ಮತ್ತು ಯಡೂರು ಸಿದ್ಧಲಿಂಗೇಶ್ವರ. ಎಷ್ಟು ಚಂದ ಅದಾವೆ ಗೊತ್ತೇವೆ. ಯಡೂರು ಸಿದ್ಧಲಿಂಗೇಶ್ವರ ಟೆಂಪಲ್ ಎಷ್ಟು ಚಂದ ಮಾಡ್ಯಾರ. ಗೋಪುರ ಮೊನ್ನೆ ರೀಸೆಂಟ್ಲಿ ಕಟ್ಟಾರ. ಓಕೆ, ಗುಡಿ ಭಾಳ ಹಳೇದು, ಬಟ್ ಗೋಪುರ ಎಷ್ಟು ಚಂದ ಕಟ್ಟಾರ ಅಂದ್ರೆ 2 ಕಣ್ಣು ಸಾಲದು ನೋಡೋಕೆ. ಓಕೆ, ಆಮೇಲೆ ಕುಣಿಗಲ್ ಹನುಮಾನ್ 161 feet ಪಂಚಮುಖಿದು ಟಾಲೆಸ್ಟ್ ಸ್ಟ್ಯಾಚು. ಓಕೆ, ಹನುಮಾನ್ದು ಪಂಚಮುಖಿದು. ಸೊ ಬ್ಯೂಟಿಫುಲ್ ಕಟ್ಟಾರಪ್ಪ. ವಾಹ್, ನಂಗೆ ಅಲ್ಲಿ ಹೋಗಿ ಪೈಸಾ ವಸೂಲು, ಫುಲ್ ಟ್ರಿಪ್ಪದು ಪೈಸಾ ವಸೂಲು ಕುಣಿಗಲ್ ಒಳಗೆ ಆಗ್ಬಿಡ್ತು ಹನುಮಂತನ ನೋಡಿ. 101%. ಕರ್ನಾಟಕ ಒಳಗೆ ಟ್ರಿಪ್ ಹೊಡೀರಿ, ಅಲ್ಲಿ ಬೇರೆ ಇಂಡಿಯಾ ಫಾರಿನ್ ಟ್ರಿಪ್ ಅನ್ನವಲ್ಲಿ. ಒಟ್ಟು ಒಂದು ಯಾತ್ರೆ ಕರ್ಕೊಂಡು ಹೋಗ್ರಿ 8-10 ದಿವಸದ್ದು. ಅದು ಒಂದು ಖುಷಿ ಲೈಫ್ ಲಾಂಗ್ ಉಳಿತೈತಿ. ನಮ್ಮ ಮಮ್ಮಿಗೆ ಉಳ್ದೈತಿ, ಅದು ಕರ್ಕೊಂಡು ಹೋಗಿ ಅನ್ನೋದು ಒಂದು ಮನಸ್ಸೊಳಗೆ ಭಾಳ ಖುಷಿ ಆಯ್ತು ನನಗೆ. ಈಗ ಟ್ರೇಡಿಂಗ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಎಷ್ಟು ಖುಷಿ ಐತಿ ಅಷ್ಟು ದುಃಖನೂ ಆಗಕತ್ತೈತೆ. ಓಕೆ ಯಾಕೆ ದುಃಖ ಅನ್ನೋದು ಹೇಳ್ತೀನಿ. ಇನ್ನು ಮೇಲೆ ಇನ್ವೆಸ್ಟಿಂಗ್ ಮಾಡೋಕ್ಕೆ ದುಡ್ಡೇ ಇಲ್ಲ ಈ ವರ್ಷ. ಇವರು ಅವನ್ನೆಲ್ಲ ಉಡಾಯಿಸಿ ಬಂದುಬಿಟ್ಟಿನಿ. ಸೊ ಆಲ್ಮೋಸ್ಟ್ 2,10,000 ರೂಪೀಸ್ ಆಯ್ತು. ಶ್ರೀ ಸಾಯಿ ಟ್ರಾವೆಲ್ಸ್ ಅಂತ ಬುಕ್ಕಿಂಗ್ ಮಾಡಿದ್ದೆ. ಪರ್ ಹೆಡ್ 39,500 ರೂಪೀಸ್ ಪರ್ ಹೆಡ್. ನನ್ನ ಮಗಗೆ ಒಂದು 2,500 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ್ರು ಅಷ್ಟೇ. ಸೊ ಓವರಾಲ್ 1,56,000 ಬಂತು. ಬರೀ ಬ್ಯಾಂಗ್ಳೂರು ಟು ಏರ್ಪೋರ್ಟ್ ಡ್ರಾಪ್ ಅಂದ್ಬಿಡ್ರಿ. ಏರ್ಪೋರ್ಟ್ ಕಾಶಿ ಗೀಶಿ ಎಲ್ಲ ಕರ್ಕೊಂಡೋಗಿ ವಾಪಸ್ ಇಲ್ಲಿಗೆ ತಂದು ಬಿಡಾಕೆ ದೇ ಚಾರ್ಜ್ಡ್ 1,56,000 ಫಾರ್ 4 ಮೆಂಬರ್ಸ್ ಇನ್ಕ್ಲೂಡಿಂಗ್ ಫ್ಲೈಟ್ ಚಾರ್ಜಸ್, ಫುಡ್, ಡಿನ್ನರ್ ಎಲ್ಲನೂ ಬಂತದ್ರು. ಓಕೆ. ಆಮೇಲೆ ನಮ್ದು ಮ್ಯಾಲಿಂದ ಖರ್ಚು ಒಂದು 50,000 ರೂಪಾಯಿ ಹಿಡ್ರಿ 4 ಮಂದಿದ್ದು ಸೇರಿ. ಇಟ್ ಕೇಮ್ ಅರೌಂಡ್ 2,10,000 ರೂಪೀಸ್. ಸೊ 2,10,000 ರೂಪಾಯಿ ಒಳಗೆ ನಂದೇನು ಸೇವಿಂಗ್ಸ್ ಐತೆ ಎಲ್ಲನೂ ಡಮಾರ್. ಇದಕ್ಕೆ ಅದು ಅದರದ ದುಃಖ ಭಾಳ ಆಗ್ತೈತಿ. ನಾ ಏನು 2025 ಒಳಗೆ ಏನು ಅನ್ಕೊಂಡಿದ್ದೆ, ಮಿನಿಮಮ್ 5,000 ರೂಪೀಸ್ ನಾ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಬಟ್ ಈಗ ಅದು 5,000 ರೂಪಾಯಿ ನಂಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಭಾಳ ಬೇಜಾರು ಆಗತ್ತೈತಿ ಖರೆ ಹೇಳ್ಬೇಕಂದ್ರೆ. ಯಾಕಂದರೆ ಈ ಟ್ರಿಪ್ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಸೊ ಇಫ್ ಇಟ್ ಭಾಳ ದಿವ್ಸಲಿಂತ್ರ ನೀವು ಯಾವಾಗ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ವರ್ಷ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ರಿ. ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ಸು ಮಾಡ್ಕೊಳಕ್ಕಾಕೈತಿ, ಟ್ರಿಪ್ ಹೋಗಿ ಬರೋಕೆ ಹೋಗ್ತೈತಿ. ಸೊ ಡೇ ಟು ಡೇ ಲೈಫ್ ನಡೆಯೋಕ್ಕಂತೂ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ವೆಸ್ಟಿಂಗಿಗೆ ದುಡ್ಡು ಉಳಿಯೋಂಗಿಲ್ಲ. ಯಾಕಂದ್ರೆ ನನ್ನ ಮಗಂದು ಸ್ಕೂಲ್ ಫೀಸ್ ಹೆಚ್ಚಿಗೆ ಮಾಡಿಬಿಟ್ರಿ. 42,000 ಆಟೋ ಫೀ ಅದು ಒಂದು 60,000 ರೂಪಾಯಿ ಆಕೈತಿ ಈ ವರ್ಷ. ಸೊ ಫಸ್ಟ್ ಸ್ಕೂಲ್ ಫೀಸ್ ಜಮಾ ಮಾಡ್ಬೇಕು. ಆಮೇಲೆ ಮನೆ ಖರ್ಚು ನಮ್ಮ ಹೊರಗೆ ಹೋಗಿ ತಿಂದು ಬರೋದು, ಇವನು ಬರ್ತಡೇ ಪಾರ್ಟೀಸ್ ಇವೆಲ್ಲ ಇದ್ದೇ ಇರ್ತಾವೆ. ಮದುವೆ ಆದರೆ ಹಂಗೇನಿಲ್ಲ, ಮದುವೆ ಆಗಿರಿಪ್ಪ, ಆದರೂ ಇನ್ವೆಸ್ಟಿಂಗ್ ಕಡೆ ಗಮನ ಕೊಡಬೇಕು. ಇದ್ರದ್ದಂತೂ ಭಾಳ ದುಃಖ ಆಗುತ್ತೆ. ಅದಕ್ಕೆ ನನ್ನ ಕಡೆ ಈಗ ದುಡ್ಡೇ ಇಲ್ಲ. ಇದು 2 ಮಂತ್ಸ್ ನನಗೆ ಇನ್ಕಮ್ ಇರೋಂಗಿಲ್ಲ. ಕಾಂಜಿ ಪಿಂಜಿ ಇನ್ಕಮ್ ಇರ್ತೈತಿ ಯಾಕಂದ್ರೆ ಟ್ಯೂಷನ್ಸ್ ತೊಗೊಳಂಗಿಲ್ಲ. ರಜಾ ಕೊಟ್ಬಿಟ್ಟಿರ್ತೀವಿ. 10 ಮಂತ್ಸ್ ಅಷ್ಟೇ ಅರ್ನಿಂಗ್ಸ್ ನಂದು. ಸೊ ನಂದು ಅರ್ನಿಂಗ್ ಸ್ಟಾರ್ಟ್ ಆಗೋದು ಜೂನ್ಲಿಂತ್ರನ. ಅಲ್ಲಿ ಮಟ್ಟ ₹1 ದುಡ್ಡಿಲ್ಲ ಕಿಸ್ದಾಗ. ಸೊ ಅದೊಂದು ಬೇಜಾರು ಅನ್ಸಾಗತ್ತೈತೆ ನನಗೆ. ಓಕೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಲೈಫ್ ಹ್ಯಾಸ್ ಟು ಗೋ. ಬಟ್ ಪ್ಲ್ಯಾನ್ ಮಾಡಬೇಕಾಗಿತ್ತು. ಸೊ ನೆಕ್ಸ್ಟ್ ಟ್ರಿಪ್ ಏನು ಪ್ಲ್ಯಾನ್ ಮಾಡ್ತೀನಲ್ಲ, ಮಂತ್ ಮಿನಿಮಮ್ 10,000 ರೂಪೀಸ್ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿದ್ರೆ ಅಷ್ಟೇ ಟ್ರಿಪ್ ಹೋಗ್ಬಾರ್ದು. ಹಂಗೆ ಪ್ಲ್ಯಾನ್ ಮಾಡತ್ತೀನಿ. ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಬೇಕಾಕೈತಿ ಟ್ರಿಪ್ಸ್ ಎಲ್ಲ. ಯಾಕಂದರೆ ಇನ್ವೆಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದು ಆರ್ಟಿಕಲ್ ಓದಾಕತ್ತಿದ್ದೆ ನ್ಯೂಸ್ ಪೇಪರ್ ಒಳಗೆ. ಒಂದು ಪಾಪುನ ಈಗ 2025 ಒಳಗೆ ಏನರ ನೀವು ಪಾಪುನ ಏನರ ಜನ್ಮ ಕೊಡಾಕತ್ತೀರಂದರೆ ಆಲ್ಮೋಸ್ಟ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ನೆಕ್ಸ್ಟ್ 25 years ಒಳಗೆ ಯು ವಿಲ್ ಹ್ಯಾವ್ ಟು ಸ್ಪೆಂಡ್ 6 crore rupees. ಎಸ್, ಇವನ್ ಯುವರ್ ಇನ್ಕಮ್ ವಿಲ್ ರೈಸ್ ವಿತ್ ದ ಟೈಮ್, ಬಟ್ ಯುವರ್ ಇನ್ಕಮ್ ವಿಲ್ ನಾಟ್ ರೈಸ್ ಆ್ಯಸ್ ಫಾಸ್ಟ್ ಆ್ಯಸ್ ಇನ್ಫ್ಲೇಷನ್. ಓಕೆ, ಇದು ನೆನ್ಪಿಟ್ಕೋರಿ. ನಿಮ್ಮ ಸ್ಯಾಲ್ರಿ ಇನ್ಫ್ಲೇಷನ್ ಅಷ್ಟು ಫಾಸ್ಟ್ ಇನ್ಕ್ರೀಸ್ ಆಗುವಂಥ. ಸೊ ಇಮ್ಯಾಜಿನ್ ಮಾಡಿರಿ, 6 crore rupees ನೀವು ಬರೀ ನಿಮ್ಮ ಪಾಪುಗೆ ತೆಗೆದಿಡ್ಬೇಕಂದ್ರೆ ನೆಕ್ಸ್ಟ್ 25 years ಒಳಗೆ ನೀವು ಎಷ್ಟು ಅರ್ನ್ ಮಾಡಬೇಕಾಕೈತಿ ಇಮ್ಯಾಜಿನ್ ಮಾಡೋಕ್ಕಾಗಂಗಿಲ್ಲ. ನಾನು ಏನು ಹೇಳ್ಬೇಕು ಅನ್ನೋದು ಅರ್ಥ ಆಗೋಲ್ತು. ಸೊ ಎಸ್, ಒಂದು ಅಪ್ಡೇಟೆಡ್ ಟಾರ್ಗೆಟ್ ಇಟ್ಕೊಂಡಿನಿ. ಅದಕ್ಕೆ ಮತ್ತು ಇದನ್ನೆಲ್ಲ ನೋಡ್ತಾ ಇನ್ನೊಂದು ಇದು ಹೇಳ್ತೀನಿ. ಈಗ ಇದೇ ವಿಡಿಯೋ ಒಳಗೆ ನಾ ಬರೀ ಇದು ಸ್ಟಾಕ್ ಮಾರ್ಕೆಟ್ದಷ್ಟು ಅಪ್ಡೇಷನ್ಸ್ ಕೊಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಯಾಕೋ ಬರೀ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಕೊಡೋದು ತಪ್ಪು ಅಂದ್ಕೊತೀನಿ. ನಮಗೆ ಬ್ಯಾಂಕಿಂಗು ನಾಲೆಜ್ ಅಷ್ಟೇ ಇರಬೇಕು. ಓಕೆ, ಸೊ ಅದರ ಸಂಬಂಧ ನಾ ಬ್ಯಾಂಕ್ಸ್ ಬಗ್ಗೆನೂ ನಾಲೆಜ್ ಕೊಡೋಕ್ಕೆ ಚಾಲೂ ಮಾಡ್ತೀನಿ ಮೇಲೆ ಇದೇ ಚಾನಲ್ ಒಳಗೆ. ದಿಸ್ ವಿಲ್ ಬಿ ಕಂಬೈನ್ಡ್. ಓಕೆ, ಬ್ಯಾಂಕಿಂಗ್ ಡೆಪಾಸಿಟ್ಸ್ ಹೆಂಗೆ ಇಡಬೇಕು, ಏನು ಮಾಡಬೇಕು, ಯಾವ ಬ್ಯಾಂಕಿನ ಡೆಪಾಸಿಟ್ ಚಲೋ ಐತಿ, ಯಾವ ಬ್ಯಾಂಕಿನ ಡೆಪಾಸಿಟ್ ಚಲೋ ಇಲ್ಲ, ಯಾವ ಬ್ಯಾಂಕ್ ಒಳಗೆ ಇಡಬೇಕು, ಎಷ್ಟರ ಮಟ್ಟ ಇಡಬೇಕು, ಅದ್ರ ಬಗ್ಗೆನೂ ಎಲ್ಲ ತಿಳಿಸ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಹಿಂಗೆ ನಾರ್ಮಲ್ ಟಾಕ್ಸ್ ಇರ್ತೈತಿದೆ. ನಾ ಬೇಸಿಕಲಿ ಮ್ಯಾಕ್ಸಿಮಮ್ ನಾ ನಂಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ. ಆಮೇಲೆ ಇದ್ರ ಕೂಡ ಬೇರೆ ಬ್ಯಾಂಕಿಂದ ಇನ್ಫಾರ್ಮೇಷನ್ಸ್ ಏನೋ ಅದ್ರ ಬಗ್ಗೆಯೂ ಎಲ್ಲ ಹೇಳ್ತೀನಿ ಇದ್ರೊಳಗೆ ಇನ್ಮೇಲೆ. ಮತ್ತೇನು ಹೇಳ್ಬೇಕು ಅಂದ್ಕೊಂಡೆ. ಸೊ ಎಸ್, ಆಮೇಲೆ ಅಪ್ಡೇಟೆಡ್ ಟಾರ್ಗೆಟ್ ಅಂದೆಲ್ಲ. ಸೊ ಈಗ 2025 ಅಲ್ಲ, ನಾ ನೆಕ್ಸ್ಟ್ ನಿಮ್ಗೆ 10 years ಒಳಗೆ ಸ್ಟಾಕ್ ಮಾರ್ಕೆಟ್ ಒಳಗೆ 1 crore ಮಾಡ್ಬೇಕು ಅನ್ನೋದು ಚಾರ್ಟ್ ಒಳಗೆಲ್ಲ ನಿಮಗೆ ತೋರಿಸೀನಿ ಆಲ್ರೆಡಿ. ಓಕೆ,
ಈಗ ನಾ ಏನು ಅಪ್ಡೇಟೆಡ್ ಟಾರ್ಗೆಟ್ ಇಟ್ಕೊಂಡೇನಂದ್ರೆ 1 ಕೋಟಿ ಅಂತೂ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಒಳಗೆ ನೆಕ್ಸ್ಟ್ 10 ಇಯರ್ಸ್ ಒಳಗೆ. ನೆಕ್ಸ್ಟ್ 15 ಇಯರ್ಸ್ದು ಗೋಲ್ ಏನು ಇಟ್ಕೊಂಡೀನಂದ್ರೆ ಬ್ಯಾಂಕ್ ಒಳಗೆ ಮತ್ತು ನಂದು ಸ್ಟಾಕ್ ಮಾರ್ಕೆಟ್ ಒಳಗೆ ಎರಡೂ ಥರದ್ದು ದುಡ್ಡು ಸೇರಿದೆ. ಐ ಶುಡ್ ಹ್ಯಾವ್ ಮಿನಿಮಮ್ 3 crores. ಹಿಂಗೆ ಆಗೋದ್ರಲಿಂತ್ರ ಏನಾಕೈತಿ ಗೊತ್ತಾ, ಬೈ ದ ಏಜ್ ಆಫ್ 50 ಐ ವಿಲ್ ಬಿ ಏಬಲ್ ಟು ರಿಟೈರ್, ಫುಲ್ ಫ್ರೀಲಿ ರಿಟೈರ್ ಆಗ್ಬೋದು. 3 crores ಇತ್ತಂದ್ರೆ ನನಗೆ ಅನ್ಕೊತೀನಿ ಯಾವಾಗದ 2050. ಓಕೆ, 2050 ಐ ವಿಲ್ ಬಿ ಏಬಲ್ ಟು ರಿಟೈರ್ ವಿತ್ ಮಿನಿಮಮ್ 4 to 5 members ಇನ್ ಮೈ ಫ್ಯಾಮಿಲಿ. ಸೊ ಎಸ್, 3 crores ಟಾರ್ಗೆಟ್ ಇಟ್ಕೊತೀನಿ. ನಾನು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಭಾಳ ಕ್ಯಾಲ್ಕುಲೇಷನ್ಸ್ ಮಾಡಿ ಹೇಳೀನಿ. ನಿಮ್ಗೆ ಇನ್ನೊಂದು ಸಲ ಕ್ಯಾಲ್ಕುಲೇಷನ್ದೆಲ್ಲ ಡೀಟೇಲ್ಸ್ ಇದ್ರೊಳಗೆ ತಿಳಿಸ್ತೀನಿ. ಸೊ ಎಸ್, ಅದು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಈಗ. ಯಾಕಂದ್ರೆ ನಾ ಬ್ಯಾಂಕಿಂಗ್ ಹೆಂಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು, ಏನು ಮಾಡ್ಬೇಕು, ಬ್ಯಾಂಕ್ ಒಳಗೆ ಯಾಕೆ ದುಡ್ಡು ಇಡಬೇಕು, ಓಕೆ ಅದು ಹೇಳ್ಬಿಡ್ತೀನಿ. ಬ್ಯಾಂಕ್ ಒಳಗೆ ಯಾಕೆ ದುಡ್ಡು ಇಡಬೇಕು ಹೇಳ್ತೇನೆ. ಎಲ್ಲರೂ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಭಾಳ ರಿಟರ್ನ್ ಐತಿ ಅಂತಾರೆ. ಬಟ್ ನಿಮ್ಗೆ ಒಂದು ಮಾತು ಕೇಳ್ತೀನಿ, ನೀವು 10,000 ರೂಪಾಯಿ ರಿಲಯನ್ಸ್, ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಇನ್ ದ ಇಂಡಸ್ಟ್ರಿ ಇನ್ ಅವರ್ ಕಂಟ್ರಿ ಇಂಡಿಯಾ ಅನ್ರಿ. ರಿಲಯನ್ಸ್ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ಅನ್ಕೋರಿ, 10,000 ರೂಪಾಯಿ ಆಗಿರ್ತೈತಿ. ನಾಳೆ ನೋಡಿದಾಗ 7,000 ರೂಪಾಯಿನೂ ಆಗ್ಬೋದು, 5,000 ರೂಪಾಯಿನೂ ಆಗ್ಬೋದು, ಮುಂದಿನ ತಿಂಗಳು 15,000 ರೂಪಾಯಿನೂ ಆಗ್ಬೋದು, 20,000 ರೂಪಾಯಿನೂ ಆಗ್ಬೋದು. ಬಟ್ ದೇರ್ ಈಸ್ ಅ ಚಾನ್ಸ್ ದ್ಯಾಟ್ ಯುವರ್ 10,000 ಕ್ಯಾನ್ ಬಿಕಮ್ 5,000 rupees, 7,000 rupees ಮೈನಸ್ ಒಳಗೂ ಹೋಗ್ತೈತಿ. ಬ್ಯಾಂಕ್ಸ್ ಒಳಗೆ ದುಡ್ಡಿಟ್ರೆ ಎಂದು ಮೈನಸ್ ಹೋಗಂಗಿಲ್ಲ. ಇದು ತಲೆಯಾಗಿ ಇಟ್ಕೋರಿ, ಇದು ಭಾಳ ಇಂಪಾರ್ಟೆಂಟ್. ಬ್ಯಾಂಕ್ಸ್ನ ಇಗ್ನೋರ್ ಮಾಡಕ್ಕೆ ಹೋಗಬೇಡ್ರಿ. ಓಕೆ, ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಬ್ಯಾಂಕ್ಸ್, ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಎಫ್ ಡಿಸ್. ಭಾಳ ಜನ ಹೇಳ್ತಾರೆ ಎಫ್ ಡಿ ಒಳಗೆ ಇಟ್ಟರೆ ಬರೀ ಇಷ್ಟ ಬಡ್ಡಿ ಬರ್ತೈತಿ, ಬಟ್ ನಿಮ್ಮ ದುಡ್ಡು ಝೀರೋ ಆಗಂಗಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಇಟ್ಟರೆ ನಿಮ್ಮ ದುಡ್ಡು ಝೀರೋ ಆಗಂಗಿಲ್ಲ. HDFC ಬ್ಯಾಂಕ್ ಒಳಗೆ ಇಟ್ಟರೆ ನಿಮ್ಮ ದುಡ್ಡು ಝೀರೋ ಆಗಂಗಿಲ್ಲ. ಬ್ಯಾಂಕ್ ಮುಚ್ಚೋದ್ರು 5 lakhs ಮಟ್ಟ ಇನ್ಶೂರ್ಡ್ ಇರ್ತೈತಿ ಅಕಾರ್ಡಿಂಗ್ ಟು RBI ನಿಮ್ದು 5 ಲಕ್ಷ ರೂಪಾಯಿ ಹೊಳ್ಳಿ ಕೊಡ್ತೈತಿ. ಎಷ್ಟು ಇಡ್ರಿ, 1 ಕೋಟಿ ಇದ್ರೆ 5 ಲಕ್ಷ ರೂಪಾಯಿ ಗ್ಯಾರಂಟಿ ಕೊಡ್ತೈತಿ. ಸೊ ಆ ಬೇಸ್ ಮೇಲೆ ಒಂದು ಬ್ಯಾಂಕ್ ಒಳಗೆ ನೀವು 5 ಲಕ್ಷ ಬೇರೆ ಬ್ಯಾಂಕ್ ಒಳಗೆ ಇಟ್ಕೊಂಡು ಹೋಗ್ರಿ, ರಿಸ್ಕ್ ತೊಗೊಂಡು ಜಾಸ್ತಿ ಇಡ್ರಿ, ಬಟ್ ನಿಮ್ದು ಝೀರೋ ಆಗಂಗಿಲ್ಲ. ತಪ್ಪಿನೂ ಝೀರೋ ನಿಮ್ದು ಅಮೌಂಟ್ ಫಾರ್ ಎಕ್ಸಾಂಪಲ್ 1 lakh ಇಟ್ಟರೆ 99,000 ಆಗಂಗಿಲ್ಲ, 1 lakh ಇರ್ತೈತಿ. ಓಕೆ, ನೆನ್ಪಿಟ್ಕೋರಿ. ಇದು ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ಅಂತೀನಿ ಬ್ಯಾಂಕ್ಸಿಂದ. ಇದನ್ನು ನೀವು ತಿಳ್ಕೊಂಡು ಬ್ಯಾಂಕ್ ಒಳಗೆ ಇನ್ವೆಸ್ಟ್ ಮಾಡಬೇಕು, FDs ಒಳಗೆ ಇನ್ವೆಸ್ಟ್ ಮಾಡಬೇಕು. ಮನುಷ್ಯನಿಗೆ ಕನ್ಸಿಸ್ಟೆನ್ಸಿ ಅನ್ನೋದು ಲೈಫ್ ಒಳಗೆ ಬೇಕಂದ್ರೆ ಬ್ಯಾಂಕಿಂಗ್ ಡೆಪಾಸಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಕನ್ಸಿಸ್ಟೆನ್ಸಿ ಇನ್ ಲೈಫ್. ಅಲ್ಲಿಂದ ನಿಮಗೊಂದು ಕನ್ಸಿಸ್ಟೆಂಟ್ ಇನ್ಕಮ್ ಮಾಡ್ಕೊಂಡಿರಿ ಅಂದರೆ ಯು ವಿಲ್ ಬಿ ಇನ್ವಿನ್ಸಿಬಲ್ ಅನ್ರಿ. ಅದೆಂಥ ಸೂಪರ್ ಪವರ್ ಅಂದ್ರೆ ನಿಮ್ಗೆ ವರ್ಡ್ಸ್ ಹೋಗಿ ಹೇಳಕ್ಕೆ ಬರೋಂಗಿಲ್ಲ, ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ನಾ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳತ್ತೀನಿ, ಅದಕ್ಕೆ ಇದು ಮಾತು ಹೇಳತ್ತೀನಿ ನಿಮ್ಗೆ. ಬ್ಯಾಂಕ್ ಒಳಗೂ ಡೆಪಾಸಿಟ್ಸ್ ಮಾಡಿರಿ, ಅದರದ್ದು ಇಂಪಾರ್ಟೆನ್ಸ್ ಹೇಳಕ್ಕೆ ಚಾಲೂ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟ್ಗಿಂತ ಬ್ಯಾಂಕ್ಸ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇದೊಂದು ಪಾಯಿಂಟ್. ಓಕೆ, ಇನ್ನೂ ಭಾಳ ಅದಾವ, ಅದನ್ನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್, ನಾ ಒಂದೆರಡು ಮಿಸ್ಟೇಕ್ಸ್ ಮಾಡಾಕತ್ತಿದ್ದೆ. ಓಕೆ, ನಾ ರೆಗ್ಯುಲರ್ ಇನ್ಕಮ್ ಗಳಿಸೋ ಟ್ರೈ ಮಾಡುವಲ್ಲಿ ಆಗಿದೆ ಇದರ್ಲಿಂತ್ರ. ಸೊ ಅದು ಸ್ಟಾಪ್. ಇನ್ಮೇಲೆ ನಾನು ಅದ್ರ ಮೇಲೂ ಫೋಕಸ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ. ಅದಕ್ಕಂದ್ರೆ ನಾನು ಫುಲ್ ಟೈಮ್ ಕೊಡಾಕತ್ತೀನಂದ್ರೆ ಐ ವಿಲ್ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಟ್ ದ ಸ್ಟಾಕ್ ಮಾರ್ಕೆಟ್, ಆ್ಯಂಡ್ ಇಂಟ್ರಾಡೇ ಈಸ್ ಒನ್ ಆಫ್ ದ ಆಪ್ಷನ್ಸ್ ಟು ಅರ್ನ್ ಗುಡ್ ಮನಿ. ಆ್ಯಂಡ್ ನಾ ಯಾಕೋ ಅದರ್ಲಿಂತ್ರ ದುಡ್ಡು ಕಳ್ಕೊಳತ್ತೀನಿ ಅಂತ ಹೇಳಿ ಹಿಂಸರ್ಕೊಳತ್ತಿದ್ದೆ, ಬಟ್ ಈಗ ಕಲಿತೀನಿ. ಎಷ್ಟು ಟೈಮ್ ತೊಗೊತೈತಿ, ನಾ ಟೈಮ್ ಕೊಡೋಕೆ ತಯಾರದೀನಿ. ಈಗ ಮನಸ್ಸು ಮಾಡಿ ಇಳ್ದ ಬಿಟ್ಟೀನಿ ಫೀಲ್ಡ್ ಒಳಗೆ. ಸೊ ಅಟ್ಲೀಸ್ಟ್ ಒಂದು 10 ವರ್ಷ ಹೋಗಲಿ ಇಂಟ್ರಾಡೇ ಒಳಗೆ ಗಳಿಸೋಕೆ ಕಲಿತೀನಿ. ಓಕೆ, ಸೊ ಬ್ಯಾಕ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾಳೆ ಇಲ್ಲ ನಾಡ್ದಂತಲ್ಲ, ಮುಂದಿನ ತಿಂಗಳಿಂತ್ರ ಹಿಡ್ಕೊರಿ. ಬ್ಯಾಕ್ ಟೆಸ್ಟಿಂಗ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ ನನ್ನ ಸ್ಟ್ರಾಟಜೀಸ್ ಮೇಲೆ. ಸೊ ಆ ಬ್ಯಾಕ್ ಟೆಸ್ಟಿಂಗ್ ಏನು ಮಾಡತ್ತೀನಲ್ಲ ಅದನ್ನು ಅಪ್ಡೇಷನ್ ಕೊಡ್ತೀನಿ. ಇದು ಏನು ನೀವು ಟ್ರೇಡ್ ತೊಗೋಬೇಕಂತ ಏನೂ ನಾ ಹೇಳುವಲ್ಲಿ. ಓಕೆ, ದಿಸ್ ಜಸ್ಟ್ ಮೈ ಬ್ಯಾಕ್ ಟೆಸ್ಟಿಂಗ್ ಸ್ಟ್ರಾಟಜೀಸ್, ಅದನ್ನು ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆತಂದ್ರೆ ನೀವು ಫ್ಯೂಚರ್ ಒಳಗೆ ಫಾಲೋ ಮಾಡಿರಿ, ನೀವು ಟೆಸ್ಟ್ ಮಾಡಿರಿ, ನೀವು ಯಾರು ಕನ್ಸಲ್ಟೆಂಟ್ ಕಡೆ ಕೇಳಿರಿ. ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ಗೈ, ದಿಸ್ ಇಸ್ ಜಸ್ಟ್ ಮೈ ಪರ್ಸ್ಪೆಕ್ಟಿವ್. ಇದು ನಂದು ಥಾಟ್ಸೇ, ಇದು ನನ್ನ ವ್ಯೂಸ್. ಸೊ ಇಟ್ ಈಸ್ ನೋವೇರ್ ಲೆಜಿಟಿಮೇಟ್ ವರ್ಡ್ ಕರೆಕ್ಟ್ ಬಾಯ್ ಬರುವಲ್ತ, ರಾಕ್ ಸಾಲಿಡ್ ಅನ್ಕೋರಿ. ನಾ ಹೇಳ್ದಂಗೆ ಆಕೈತೆ ಅನ್ನೋದು ಏನೂ ಚಾನ್ಸ್ ಇಲ್ಲ. ಸೊ
ಜಸ್ಟ್ ಸ್ಟಡಿ ಪರ್ಪಸ್ ಅಂತ ತಗೋರಿ. ಹಂಗಂತ ಬಟ್ ನಾ ಬ್ಯಾಕ್ ಟೆಸ್ಟಿಂಗ್ ಡಾಟಾ ಅಂತೂ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾ ಇಂಟ್ರಾಡೇ ಒಳಗೆ ಬ್ಯಾಕ್ ಟೆಸ್ಟಿಂಗ್ ಮಾಡ್ತೀನಿ ಅನ್ನೋದು ಅಪ್ಡೇಟ್ ಮಾಡ್ತೀನಿ ನೀವು. ಸೊ ಮೇಕ್ ಶೂರ್ ಯು ಗೈಸ್ ಚೆಕ್ ದ್ಯಾಟ್ ಔಟ್. ಓಕೆ ಓಕೆ ಇದು ಇವೆರಡು ಪಾಯಿಂಟ್ ಹೇಳ್ಬೇಕು ಅನ್ಕೊಂಡಿದ್ದೆ ಇವತ್ತು ವಿಡಿಯೋ ಒಳಗೆ. ಎಲ್ಲರೂ ಟ್ರಿಪ್ ಹೋಗ್ಬರ್ರಿ. ಆಮೇಲೆ ಇವತ್ತಲಿಂದ ಇವನ್ ಬ್ಯಾಂಕಿಂಗ್ ನಾಲೆಜು ಕೊಡೋಕೆ ಚಾಲೂ ಮಾಡ್ತೀನಿ ಇದ್ರೊಳಗೆ. ಪ್ಲಸ್ ಇಂಟ್ರಾಡೇ ಹೆಂಗೆ ದುಡ್ಡು ಗಳಿಸ್ಬೇಕು ಅನ್ಕೊಂಡೇನೆ ಅನ್ನೋದು ಹೇಳಕ್ಕೆ ಚಾಲೂ ಮಾಡ್ತೀನಿ. ಆಬ್ವಿಯಸ್ಲಿ ದಿಸ್ ವಿಲ್ ಬಿ ಅಕಾರ್ಡಿಂಗ್ ಟು ದ ಗೈಡ್ಲೈನ್ಸ್ ಆಫ್ ದ ಸೆಬಿ. ಓಕೆ, ಯಾಕಂದ್ರೆ ನಾ ಹಳೆಯ ಡಾಟಾ ಮೇಲೆ ಬ್ಯಾಕ್ ಟೆಸ್ಟಿಂಗ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ. ಹೋದ ವರ್ಷ 2024 ಡಾಟಾ ಮೇಲೆ ಬ್ಯಾಕ್ ಟೆಸ್ಟಿಂಗ್ ಮಾಡಿ ರಿಸಲ್ಟ್ ಏನದಾವೆ ನಿಮ್ಗೆ ಹೇಳಕ್ಕೆ ಚಾಲೂ ಮಾಡ್ತೀನಿ. 24 ಡಾಟಾ ಪ್ರೆಸೆಂಟ್ ಡಾಟಾ ಮೇಲಂತೂ ನಾ ಮಾಡೋಕ್ಕೆ ಹೋಗಿಲ್ಲ. ಲೈವ್ ಡಾಟಾ ಮೇಲೆ ಏನು ಮಾಡ್ತೀನಲ್ಲ ಆಫ್ಟರ್ 3 months ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಅಕಾರ್ಡಿಂಗ್ ಟು ಸೆಬಿ ಗೈಡ್ಲೈನ್ಸ್. ಯಾಕಂದ್ರೆ 3 ತಿಂಗಳು ಹಳೆ ಡಾಟಾ ಮೇಲೆ ನಾ ಏನಾರ ಹೇಳ್ಕೊಡ್ಬೋದು ನಿಮಗೆ. ಸೊ ಇಂಟ್ರಾಡೇ ಬಾಕ್ಸಿಂಗ್ ರಿಂಗ್ ಒಳಗೆ ಇಳ್ಯಾಕತ್ತೆ ಅಂದ್ಕೊಡಿ. ಮತ್ತು ನಾ ಆಪ್ಷನ್ಸ್ ಒಳಗಂತೂ ಮಾಡೋಂಗಿಲ್ಲ, ಕ್ಯಾಶ್ ಮಾರ್ಕೆಟ್ ಒಳಗೆ ಮಾಡ್ತೀನಿ, ಬಟ್ ಇಂಟ್ರಾಡೇ ಮಾಡ್ತೀನಿ. ಸೊ ಅದು ಇಂಟ್ರಾಡೇ ಅಂದರೆ ನಮ್ದು ಖರ್ಚಾ ಪಾನಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ತಿಂಗಳ ಒಂದು 10,000 15,000 ರೂಪಾಯಿ ತೆಗಿಯೋಂಗೆ ಹಾಕ್ತೀನಿ. ಎಷ್ಟು ಟೈಮ್ ಹಿಡಿತದೆ ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸ್ ಅಂತೂ ಚಾಲೂ ಮಾಡ್ತೀನಿ. ಅದನ್ನು ಹೆಂಗೆ ಮಾಡತ್ತೀನಿ ಅನ್ನೋದು ಅಪ್ಡೇಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವ ಟೈಪ್ ಇಂಡಿಕೇಟರ್ಸ್ ಯೂಸ್ ಮಾಡತ್ತೀನಿ, ಯಾವ ಪ್ರೈಸ್ ಆ್ಯಕ್ಷನ್, ವಿ ವ್ಯಾಪ್ ಯೂಸ್ ಮಾಡೋದು ಹೆಂಗೆ ಏನು ಎಲ್ಲ ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ಟ್ರೇಡಿಂಗ್ ಚಾಣಕ್ಯ ಅವ್ರದ್ದು 1-2 ಇಂಡಿಕೇಟರ್ ನೋಡಿದ್ದೆ, ಭಾಳ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ಪಾರ್ಟ್ನರ್ ಅದಾರ ಅವ್ರದ್ದೆಲ್ಲ ಹೆಸರು ಬ್ಯಾಡ ಬಿಡ್ರಿ. ಸೊ ಎಷ್ಟು ಹೇಳ್ತಾ ನಾ ಸ್ಟಾಪ್ ಮಾಡ್ಬೇಕು ಅನ್ಕೊತೀನಿ. ಮತ್ತೇನಾರ ಇತ್ತಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತೆ ರಿಪೋರ್ಟ್ ಹತ್ರ ಹಾಕ್ತೀನಿ ಎಷ್ಟಾಗೈತೆ ಏನಾಗೈತಿ. SBI ಗುಡ್ ರಿಸಲ್ಟ್ಸ್ ಕೊಟ್ಟೈತೆ. ಓಕೆ, 400 ಶೇರ್ಸ್ ಅದ ಒಂದಿದ್ದೆಲ್ಲ, ಅದು ಇಟ್ ಹ್ಯಾಸ್ ಗಾನ್ ನಿಯರ್ಲಿ 3,25,000 ಮಟ, ಏನೋ 3,30,000 ಮಟ ಮುಟ್ಟೈತಿ. ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಸ್ ಆಲ್ ಟೈಮ್ ಹೈ ಮಟ ಹೋಗ್ಬಿಟ್ಟೈತಿ. ಸೊ ಗುಡ್ ನ್ಯೂಸ್ ಫಾರ್ ಮಿ. ಇದಂತೂ ಬೆಳಗಾತೈತಿ. ಒಂದೇನು ಬೇಜಾರು ಅಂದ್ರೆ ಈಗ ದುಡ್ಡಿಲ್ಲ ನನ್ನ ಕಡೆ ಇನ್ವೆಸ್ಟ್ ಮಾಡೋಕೆ. ಸೊ ಅದ್ರ ಬಗ್ಗೆ ನಾನು ನಿಮಗೇನು ಹೇಳೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಇಂಟ್ರಾಡೇ ಬ್ಯಾಕ್ ಟೆಸ್ಟಿಂಗ್ ಚಾಲೂ ಮಾಡ್ತೀನಿ. ಯಾವಾಗ ಮತ್ತು ಇದ್ರೊಳಗೆ ಓಕೆ ಬೈಸೆಲ್ ಆಲ್ರೆಡಿ ಮಾಡೀನಿ ನಾ. ಓಕೆ, ಸಾರಿ ಇದು ಹೇಳಿಲ್ಲ, ಬೈಸೆಲ್ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಅದ್ರದ್ದು ಅಪ್ಡೇಟ್ ಈ ಮಂತ್ ಎಂಡಿಗೆ ಕೊಡ್ತೀನಿ, ಈಗ ಕೊಡೋಂಗಿಲ್ಲ. ಆಮೇಲೆ ಲೈವ್ ಅಪ್ಡೇಟ್ಸು ಕೊಡೋಕ್ಕೆ ಚಾಲೂ ಮಾಡ್ತೀನಿ ನಿಮ್ಮಲ್ಲಿ ಯೂಟ್ಯೂಬ್. ಮ್ಯಾಕ್ಸಿಮಮ್ ಎಷ್ಟಾಕೈತೆ ಅಷ್ಟು ಅಪ್ಡೇಟ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ ಅನ್ಕೊಂಡ್ರೆ. ಮುಂದೆ ಏನಾರ ಇತ್ತಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಇವತ್ತಿನಂತರ ಅದಂತೂ ಗ್ಯಾರಂಟಿ. ಇಂಟ್ರಾಡೇ ಟ್ರೇಡಿಂಗ್, ಇಂಟ್ರಾಡೇ ಒಂದು ದಿವ್ಸ ಒಳಗೆ ಬೈ ಸೆಲ್ ಮಾಡೋದಕ್ಕೆ ಇಂಟ್ರಾಡೇ ಅಂತಾರೆ. ಅದು ಯಾವ ಬೇಸಸ್ ಮೇಲೆ ಮಾಡ್ತೀನಿ ಅನ್ನೋದು ಹೇಳ್ಕೊಡಕ್ಕೆ ಚಾಲೂ ಮಾಡ್ತೀನಿ. ಆಮೇಲೆ ನಂದು ಡೇ ಟು ಡೇ ಬ್ಯಾಕ್ ಟೆಸ್ಟಿಂಗ್ ಏನು ಮಾಡ್ತೀನಿ ಅದ್ರದ್ದು ರಿಪೋರ್ಟ್ ಹಾಕ್ಕೊಂತ ಹೋಗ್ತೀನಿ. ಆಮೇಲೆ ಬ್ಯಾಂಕ್ಸ್ ಬಗ್ಗೆ ನಾಲೆಜ್ ಕೊಡೋಕ್ಕೆ ಚಾಲೂ ಮಾಡ್ತೀನಿ. ಆಮೇಲೆ ಮತ್ತೇನು ಬ್ಯಾಂಕ್ಸ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಎರಡತ್ರದ್ದು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಏನಾರ ಚಲೋ ಅನಿಸಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಚಾಲೂ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ನಾ ಇವತ್ತು ವಿಡಿಯೋ ಸ್ಟಾಪ್ ಮಾಡ್ತೀನಿ. ಓಕೆ, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡಿದೆ, ಮಜಾ ಬಂತಿದ್ದು ಮಾತಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬಾಯ್.